ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ಲೇಡೀಸ್ ಟೈಲರ್. ಇವತ್ತು ನಾನು ಬೋಟಿಕ್ ಸ್ಟೈಲಲ್ಲಿ ಸಿಂಪಲ್ ಆದ ಈಸಿಯಾಗಿ ಹೊಲಿಯುವಂತಹ ನೆಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಪಕ್ಕಾ ಪೈಪಿಂಗ್ ಅಥವಾ ಇನ್ವಿಸಿಬಲ್ ಪೈಪಿಂಗ್ ಕೂಡ ಹಾಕಿದ್ದೀನಿ. ಇದು ತುಂಬ ಸಿಂಪಲ್ ಡಿಸೈನ್ ಆದರೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಗಿನರ್ಸ್ ಟ್ರೈ ಮಾಡಿದ್ರೆ ಚಿಕ್ಕ ಚಿಕ್ಕ ಡಿಸೈನ್ಸನ್ನು ಈ ಥರ ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಬೋಟಿಕ್ ಸ್ಟೈಲಲ್ಲೇ ಹೊಲ್ದಿರೋದು. ಸೇಮ್ ಬೋಟಿಕಲ್ಲಿ ಹೆಂಗೆ ಹೊಲಿತಾರೆ ಹಂಗೆ ಹೊಲ್ದಿದ್ದೀನಿ. ಫಿನಿಶಿಂಗ್ ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. ಇದೇ ಥರ ಫಿನಿಶಿಂಗ್ ಅವರು ಕೊಡೋದು. ಸೇಮ್ ಡಿಸೈನು. ಈ ಥರದ ಡಿಸೈನ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರೀಸ್ಗೂ. ನಾನು ಹೊಲ್ದಿರೋದು ಕಾಟನ್ ಸ್ಯಾರೀಸ್ಗೆ. ಈಗ ಟ್ರೆಂಡಿಂಗಲ್ಲಿ ಕಾಟನ್ ಸ್ಯಾರೀಸ್ ಡಿಸೈನ್ಸು ತುಂಬ ಟ್ರೆಂಡಿಂಗಲ್ಲಿದೆ. ಕಾಟನ್ ಸ್ಯಾರೀಸ್ ಬ್ಲೌಸಸ್ಸು ತುಂಬ ಟ್ರೆಂಡಿಂಗಲ್ಲಿ ತುಂಬ ಡಿಸೈನಲ್ಲಿ ಹೊಲಿತಾ ಇದ್ದಾರೆ. ಅದೇ ಥರನೇ ಇದನ್ನು ಕಾಟನ್ ಸ್ಯಾರಿಲೇ ಹೊಲ್ದಿರೋದು. ಕಾಂಬಿನೇಷನ್ ಕಾಟನ್ ಸ್ಯಾರಿ ಯಾವ ಥರ ಕಲರ್ ಕಾಂಬಿನೇಷನ್ ಇದೆಯೋ ಅದೇ ಥರ ಈ ಡಿಸೈನ್ ಬಂದಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕ್ಯಾನ್ವಾಸನ್ನು ಯೂಸ್ ಮಾಡಿದ್ದೀನಿ, ಫೇಸಿಂಗ್ ಹಾಕಿದ್ದೀನಿ, ಅದ್ರ ಜೊತೆಗೆ ಪಕ್ಕಾ ಪೈಪಿಂಗ್ ಕೂಡ ಹಾಕಿದ್ದೀನಿ. ಇದು ತುಂಬ ನೀಟಾಗಿ ಫಿನಿಶಿಂಗ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಫ್ರೆಂಡ್ಸ್. ನಾನು ಫೇಸಿಂಗ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡಿದ್ದೀನಿ. ಫೇಸಿಂಗ್ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಹಾಗೆಯೇ ಅದ್ರ ಹಿಂದೆಯೇ ಪೈಪಿಂಗ್ನು ಅಟ್ಯಾಚ್ ಮಾಡಿಬಿಟ್ಟು ಒಂದೇ ಸಲ ಮೈನ್ ಕ್ಲಾತ್ಗಾಗಿ ಹಾಕಿ ಹೊಲ್ದಿದ್ದೀನಿ. ಒಂದೊಂದು ಸಲ ಫೇಸಿಂಗ್ ಹಾಕೋದಕ್ಕೆ ಸಪ್ರೇಟ್ ಬಟ್ಟೆ ತೊಗೊತೀನಿ. ಆದರೆ ಇದರಲ್ಲಿ ಆ ಥರ ಮಾಡಿಲ್ಲ. ಇದು ಬೇಗನೂ ಹೊಲಿಬೋದು, ಬೇಗ ಸ್ಟಿಚ್ ಮಾಡ್ಬೋದು, ಕೆಲಸನೂ ಬೇಗ ಆಗುತ್ತೆ, ಫಿನಿಶಿಂಗು ನೀಟಾಗಿ ಬರುತ್ತೆ. ಸಪ್ರೇಟ್ ಹಾಕ್ಕೊಂಡ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಇದು ತುಂಬ ಬೇಗ ಹೊಲಿಯೋವಂಥ ಡಿಸೈನು. ತುಂಬ ಚೆನ್ನಾಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ಡಿಸೈನು ಈ ಥರ ನೆಕ್ಕು ಸುಮಾರು ವರ್ಷಗಳಿಂದ ಟ್ರೆಂಡಿಂಗಲ್ಲಿದೆ. ಎಲ್ಲರೂ ಹಳೆ ಡಿಸೈನೇ ಆದ್ರೂ, ಹಳೆ ನೆಕ್ ಆದ್ರೂ ಇದನ್ನು ಎಲ್ಲರೂ ಇಷ್ಟಪಟ್ಟು ಹೊಲಿಸ್ಕೊತಾರೆ. ತುಂಬ ಟ್ರೆಂಡಿಂಗಲ್ಲೂ ಇದೆ ಈಗ. ಅದರಲ್ಲೂ ಈಗ ಕಾಟನ್ ಸ್ಯಾರೀಸ್ ಬ್ಲೌಸಸ್ ಅಂತೂ ತುಂಬ ವೆರೈಟಿ ಡಿಸೈನ್ಸ್ ಬರ್ತಾಯಿದೆ. ಅದರಲ್ಲಿ ಈ ಡಿಸೈನ್ ಕೂಡ ಒಂದು. ಆದರೆ ಇದು ಹೊಲಿಯೋದು ಸ್ವಲ್ಪ ಕಷ್ಟನೇ, ಫಿನಿಶಿಂಗ್ ಕೊಡೋದು ಕಷ್ಟ. ಆದರೆ ಕೊಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಅದೇ ಫಿನಿಶಿಂಗೇ ಕೊಟ್ಟು ತೋರಿಸಿದ್ದೀನಿ. ನೋಡಿ, ಡೀಟೇಲಾಗಿ ತೋರಿಸಿದ್ದೀನಿ. ಅದಕ್ಕೆ ಪೈಪಿಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಮೇಲೆ ಪ್ಯಾಚ್ ಯಾವ ಥರ ಹಾಕ್ಕೋಬೇಕು ಅನ್ನೋದನ್ನು ನೀಟಾಗಿ 1 ಇಂಚ್ ಪ್ಯಾಚ್, ಇದು ಪ್ಯಾಚ್ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಅದು ಹಾಕ್ಕೊಂಡು ಅದನ್ನು ನಾವು ಡೋರಿ ಯಾವ ಥರ ತಿರುಗಿಸ್ತೀವೋ ಆ ಥರನೇ ಸೂಜಿ ದಾರದಿಂದ 1 ಇಂಚು ಹೊಲ್ಕೊಂಡು, ಇದು ಸೀರೆ ಕಾಂಬಿನೇಷನು, ಸೀರೆಯಲ್ಲಿ ಯಾವ ಕಲರ್ ಆದರೆ ಇದೆಯೋ ಅದೇ ಕಲರ್ನೇ ನಾವು ಮೇಲೆ 1 ಇಂಚು 1/2 ಇಂಚು ಪ್ಯಾಚನ್ನು ಕೊಡಬೇಕು. 1/2 ಇಂಚ್ ಪ್ಯಾಚ್ ಕೊಡೋದು ತುಂಬ ಕಷ್ಟ. ಯಾಕಂದರೆ ಒಂದೇ ಸಮ ಬರಬೇಕು, ಹೆಚ್ಚು ಕಮ್ಮಿ ಬರಬಾರ್ದು. ನಾವು 1/2 ಇಂಚಿಗೆ ಕರೆಕ್ಟಾಗಿ 1 ಇಂಚ್ ಬಟ್ಟೆ ತೊಗೊಂಡು 1/2 ಇಂಚಿಗೆ ಕರೆಕ್ಟಾಗಿ ಹೊಲ್ಕೋಬೇಕು. ಹೊಲ್ಕೊಂಡು ಅದನ್ನು ನೀಟಾಗಿ ಉಲ್ಟಾ ಮಾಡಿಕೊಂಡು ಎಲ್ಲಾದರೆ ಸ್ಟಿಚ್ ಬಂದಿರುತ್ತೋ ಅದರ ಮೇಲೇ ಐರನ್ ಮಾಡಿಕೊಂಡ್ರೆ 1/2 ಇಂಚಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ನಾವು ನೀಟಾಗಿ ಸ್ಟೀಮ್ ಐರನ್ನಲ್ಲಿ ಐರನ್ ಮಾಡಿಕೊಂಡ್ರೆ ನೀಟಾಗಿ 1/2 ಇಂಚ್ ಪ್ಯಾಚ್ ನೀಟಾಗಿ ಬರುತ್ತೆ. ಇದನ್ನು 1/2 ಇಂಚು ಪ್ಯಾಚ್ ಅಂತಲೂ ಕರೀತಾರೆ. 1/2 ಇಂಚು ಇದು ಡಿಸೈನು, ಇಲ್ಲ 1/2 ಇಂಚು ಇದು ಮಿನಿ ಪ್ಯಾಚ್ ಡಿಸೈನು ಯಾವುದಾದ್ರೂ ಹೇಳ್ಬೋದು. ಆದರೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಅದೇ ಥರನೇ ನಾವು ಡೋರಿ, ಅದಕ್ಕೆ ಲ್ಯಾಟ್ಕನ್ಸು ಎಲ್ಲ ಹೊಲ್ದಿದ್ದೀನಿ. ಇದು ಹೊಲಿಯೋವಾಗ ತುಂಬ ಹುಷಾರಾಗಿ ಹೊಲಿಬೇಕು. ಯಾಕೆಂದರೆ ಅದು ಎಡ್ಜಲ್ಲಿ ಸ್ಟಿಚ್ ಬರಬೇಕು, ಮಧ್ಯ ಎಲ್ಲ ಸ್ಟಿಚ್ ಬರೋ ಹಾಗಿಲ್ಲ. 1/2 ಇಂಚ್ ಪ್ಯಾಚಿಗೆ ಆ ಕಡೆ ಈ ಕಡೆ ಎಡ್ಜಲ್ಲಿ ಸ್ಟಿಚ್ ಬರಬೇಕು. ಇದು ಬಿಗಿನರ್ಸ್ ತುಂಬ ಅಬ್ಸರ್ವ್ ಮಾಡಿ ಹೊಲಿಬೇಕು. ಯಾಕೆಂದರೆ ಮಧ್ಯ ಎಲ್ಲ ಸ್ಟಿಚ್ ಬಂದರೆ ಫಿನಿಶಿಂಗ್ ಹೋಗ್ಬಿಡುತ್ತೆ, ಫಿನಿಶಿಂಗ್ ಚೆನ್ನಾಗಿರಲ್ಲ. 1/2 ಇಂಚ್ಗೆ ನಾವು ಸ್ಟಿಚ್ ಹಾಕಿರೋದೇ ಕಾಣಬಾರ್ದು, ಆ ರೀತಿ ಸ್ಟಿಚ್ಚನ್ನು ಹಾಕಿದ್ರೆ ಇದು ಫಿನಿಶಿಂಗ್ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಅದೇ ಥರನೇ ಹೊಲ್ದಿದ್ದೀನಿ. ನೋಡಿ, ನೀಟಾಗಿ ಬಂದಿದೆ ಡಿಸೈನು. ಫುಲ್ ಡಿಸೈನ್ ಆದಮೇಲೆ ಯಾವ ಥರ ಕಾಣುತ್ತೆ ಅನ್ನೋದನ್ನು ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ನೀಟಾಗಿದೆ, ಎಷ್ಟು ಫಿನಿಶಿಂಗ್ ಆಗಿದೆ, ನೋಡೋಕ್ಕೆ ಎಷ್ಟು ಲುಕ್ ಇದೆ, ಅಟ್ರಾಕ್ಟಿವ್ ಆಗಿದೆ. ಈ ಡಿಸೈನ್ನ ಎಲ್ಲರೂ ಇಷ್ಟಪಟ್ಟು ಹೊಲಿಸ್ಕೊತಾರೆ. ಇದು ತುಂಬ ಟ್ರೆಂಡಿಂಗಲ್ಲಿದೆ, ಟ್ರೆಂಡಿಂಗ್ ಡಿಸೈನೇ. ಆದರೆ ಇದು ಸುಮಾರು ಹೊಲ್ದಿದ್ರೂ ಈ ಡಿಸೈನ್ನ ಮತ್ತೆ ಹೇಳಿ ಹೊಲಿಸ್ಕೊತಾರೆ. ಯಾಕಂದರೆ ಇದು ಅಷ್ಟು ನೀಟಾಗಿ ಕಾಣುತ್ತೆ. ಇದನ್ನು ಅಫಿಷಿಯಲ್ಸು ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ಯಾಕಂದರೆ ಅಫಿಷಿಯಲ್ಸ್ಗೆ ಸಿಂಪಲ್ಲಾಗಿರಬೇಕು, ನೋಡೋಕ್ಕೆ ಲುಕ್ ಇರಬೇಕು. ಅದಕ್ಕೆ ಅವರು ಈ ಥರ ಡಿಸೈನ್ಸನ್ನೇ ಇಷ್ಟಪಡೋದು, ಈ ಥರ ಡಿಸೈನ್ಸನ್ನೇ ಹೊಲಿಸ್ಕೊಳ್ಳೋದು. ಈ ಥರ ಡಿಸೈನ್ಸು ಆಫೀಸ್ ವೇರ್ಗೆ, ಸಿಂಪಲ್ ಪಾರ್ಟಿ ವೇರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬ್ಯಾಕ್ ಡಿಸೈನಲ್ಲಿ ಬ್ಯಾಕ್ ನೆಕ್ ಆದಮೇಲೆ ಬ್ಯಾಕ್ ಯಾವ ಥರ ಇನ್ವಿಸಿಬಲ್ ಪೈಪಿಂಗ್ ಮಾಡಿದ್ದೀನಿ ಅನ್ನೋದು ನೋಡಿ. ಅದಕ್ಕೂ ಸೇಮು
ಇನ್ವಿಸಿಬಲ್ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ. ಅದರ ಮೇಲೆ 1 ಇಂಚ್ ಬಟ್ಟೆಯನ್ನು ಹೊಲ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಹೊಲಿದ್ರೆ ನಾವು ಮತ್ತೆ ಅದನ್ನು ಎಮ್ಮಿಂಗ್ ಮಾಡೋ ಕೆಲಸ ಇರೋಲ್ಲ. ಯಾಕೆಂದರೆ ಎಲ್ಲದಕ್ಕೂ ಎಮ್ಮಿಂಗ್ ಮಾಡಬೇಕು ಅಂದರೆ ಟೈಮ್ ಜಾಸ್ತಿ ತೊಗೊಳುತ್ತೆ ಫ್ರೆಂಡ್ಸ್. ಎಮ್ಮಿಂಗ್ ಹೆಚ್ಚಾಗಿ ಯಾವುದಕ್ಕೂ ಇಟ್ಕೋಬಾರ್ದು. ಯಾಕಂದರೆ ಈಗ ಟ್ರೆಂಡಿಂಗಲ್ಲಿ ಅಷ್ಟೊಂದು ಎಮ್ಮಿಂಗ್ ಮೊದಲು ಜಾಸ್ತಿ ಮಾಡೋರು, ಈಗೆಲ್ಲ ಥ್ರೆಡ್ ಪೈಪಿಂಗ್ ಬಂದುಬಿಟ್ಟಿದೆ. ಎಲ್ಲರೂ ಥ್ರೆಡ್ ಪೈಪಿಂಗೇ ಕೇಳ್ತಾರೆ. ಥ್ರೆಡ್ ಪೈಪಿಂಗ್ ಕೊಟ್ರೇ ಫಿನಿಶಿಂಗ್ ಚೆನ್ನಾಗಿದೆ ಅಂತ ಅವರ ಅನುಭವ. ಈ ಥ್ರೆಡ್ ಪೈಪಿಂಗಲ್ಲೂ 2-3 ಥರ ಹಾಕ್ತಾರೆ. ಆದರೆ ನಾನು ಈಗ ಟ್ರೆಂಡಿಂಗಲ್ಲಿರೋ ಥರ ಥ್ರೆಡ್ ಪೈಪಿಂಗ್ ಹಾಕಿದ್ದೀನಿ. ಥ್ರೆಡ್ ಪೈಪಿಂಗ್ ಹಾಕಿ ಎಮ್ಮಿಂಗ್ ಮಾಡೋದು ಮಾಡ್ತಾರೆ. ಆದರೆ ಎಮ್ಮಿಂಗ್ ಮಾಡಿದ್ರೆ ಅದು ಕೆಲಸನೂ ಜಾಸ್ತಿ, ನೋಡೋಕ್ಕೂ ಅಷ್ಟು ಲುಕ್ ಇರೋಲ್ಲ, ಥ್ರೆಡ್ಸ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಫೋಲ್ಡ್ ಮಾಡಿ ಹೊಲ್ದು ಬಿಡ್ತೀನಿ. ಫೋಲ್ಡ್ ಮಾಡಿ ಹೊಲಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಎಮ್ಮಿಂಗ್ ಮಾಡೋ ಕೆಲಸನೇ ಇರೋಲ್ಲ. ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಅದಕ್ಕೆ ನಾನು ಪೈಪಿಂಗ್ ಮಾಡಿಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಒಳಗಡೆ ಹೊಲ್ದುಬಿಟ್ರೆ ನಾವು ಪೈಪಿಂಗ್ ಹಾಕಿರೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಪೈಪಿಂಗ್ ಬರುತ್ತೆ. ಅದಕ್ಕೆ ಈ ಥರ ಪೈಪಿಂಗ್ನೇ ಈಗ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ನಾನು ಈ ಥರ ಪೈಪಿಂಗ್ನೇ ಇವಾಗ ಜಾಸ್ತಿ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಈ ಥರ ಡಿಸೈನ್ಸು ಸುಮಾರು ಹೊಲ್ದಿದ್ದೀನಿ ಫ್ರೆಂಡ್ಸ್. ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ಈ ಥರ ಇದು ಪೈಪಿಂಗ್ ಮಾಡೋದನ್ನು ತೋರಿಸಿದ್ದೀನಿ, ಅದನ್ನು ಒಂದು ಸಲ ಚೆಕ್ ಮಾಡಿ. ಈ ಥರ ವೀಡಿಯೋಸ್ ತುಂಬ ಮಾಡ್ತಾಯಿರ್ತೀನಿ. ನನಗೆ ಚಾನಲ್ನ ಸಪೋರ್ಟ್ ಮಾಡಿ, ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ನ ತುಂಬ ಮಾಡಿದ್ದೀನಿ. ನೆಕ್ಸ್ಟು ಟಾಪ್ಸು, ಚಿಕ್ಕ ಮಕ್ಕಳದ್ದು ಲಂಗ ಬ್ಲೌಸು ಎಲ್ಲ ಥರ ವೀಡಿಯೋಸು ಹಾಕ್ತಾಯಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಂಪಲ್ಲಾಗಿ ಬಿಗಿನರ್ಸ್ಗೆ ಯಾವ ಥರ ಈಸಿಯಾಗಿ ಹೊಲಿಬೋದು ಅನ್ನೋದನ್ನು ನಾನು ನನ್ನ ಚಾನಲಲ್ಲೆಲ್ಲ ತೋರಿಸ್ತಾ ಇರ್ತೀನಿ. ಯಾಕಂದರೆ ಅಷ್ಟು ಈಸಿಯಾಗಿ ಯಾರೂ ತೋರಿಸಲ್ಲ. ಯಾಕಂದರೆ ಎಲ್ಲರೂ ಫಾಸ್ಟಾಗಿ ಹೊಲ್ದ್ಬಿಟ್ಟು ತೋರಿಸ್ತಾರೆ, ಯಾರಿಗೂ ಅರ್ಥ ಆಗೋಲ್ಲ. ಇದನ್ನು ನಾನು ನಿಧಾನಕ್ಕೆ ಯಾವ ಥರ ಹೊಲಿಬೋದು ಅನ್ನೋದು ತೋರಿಸಿದ್ದೀನಿ. ಅದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ನಾನು ಇದನ್ನು ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹೈಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಡಿಸೈನ್ಸ್, ಈ ಥರ ಬ್ಯೂಟಿಫುಲ್ ಡಿಸೈನ್ಸ್ನ ಬೋಟಿಕ್ ಸ್ಟೈಲಲ್ಲಿ ಯಾವ ಥರ ಹೊಲಿಯೋದು ಅನ್ನೋದನ್ನು ನಾನು ತೋರಿಸ್ತಾ ಇರ್ತೀನಿ, ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಇದೇ ಥರ ಡಿಸೈನ್ಸು, ಈ ಥರ ಕಾಟನ್ ಬ್ಲೌಸ್ ಡಿಸೈನ್ಸು ಇನ್ನೂ ಸುಮಾರು ಬ್ಲೌಸಸ್ಸು ಹೊಲ್ದಿದ್ದೀನಿ. ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಈಗ ಅಫಿಷಿಯಲ್ಸ್ ಎಲ್ಲ ಈ ಥರ ಡಿಸೈನ್ಸೇ ಇಷ್ಟಪಡ್ತಾರೆ. ಈ ಥರ ಡಿಸೈನ್ಸೇ ಹಾಕೋದು ಕೂಡ ಪಾರ್ಟಿ ವೇರಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಡಿಸೈನ್ಸು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.